ಹಲೋ ನಮಸ್ಕಾರ. ನಾನು ನಿಮ್ಮ ಸ್ಪರ್ಶ ಗೌಡ. ಯಾರೆಲ್ಲ ಇನ್ನೂ ಕಾಮನಬಿಲ್ಲು ಕಥಾಗುಚ್ಛ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಕೂಡಲೇ ಸಬ್ಸ್ಕ್ರೈಬ್ ಆಗಿ. ಕತೆ ಇಷ್ಟ ಆದರೆ ಶೇರ್ ಮಾಡಿ, ಲೈಕ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ನಾನು ಇವತ್ತು ಹೇಳ್ತಿರೋ ಕತೆ ಒಂಗಿರಣ ಭಾಗ 231. ಅದಾಗಲೇ ಮದನ್ ಮೇಲೆ ಪೊಲೀಸಿನವರು ಲಾಠಿ ಪ್ರಹಾರ ಮಾಡಿದ್ದರಿಂದ ಅವನಿಗೆ ಎದ್ದು ನಿಲ್ಲಲು ಕಷ್ಟವಾಗಿ ನೆಲದಲ್ಲಿಯೇ ಮಲಗಿದ್ದನು. ಸಾಗರ್ ಅಂತೂ ಪೊಲೀಸಿನವರ ಹೊಡೆತ ತಾಳಲಾರದೆ ಒಂದು ಮೂಲೆಯಲ್ಲಿ ಮುದುಡಿ ಕುಳಿತಿದ್ದನು. ಅವನೇನು ಕಳ್ಳ ಕೊಲೆಗಾರ ಅಲ್ಲ. ದುಡ್ಡಿನ ಆಸೆಗಾಗಿ ಮೊದಲನೇ ಬಾರಿ ಈ ರೀತಿಯ ಕೆಲಸ ಮಾಡಿದ್ದನು. ಕೋಪದಲ್ಲಿಯೇ ಮದನ್ ಬಳಿಗೆ ಬಂದು ಅವನ ಕೊರಳಪಟ್ಟಿ ಹಿಡಿದು ಮೇಲೆ ಇಳಿಸಿ, ನನ್ನ ಬಗ್ಗೆ ಗೊತ್ತಿದ್ದರೂ ನನ್ನ ಮಗಳ ತಂಟೆಗೆ ಬಂದಿರುವ ನಿನ್ನ ಧೈರ್ಯವನ್ನು ಮೆಚ್ಚಲೇಬೇಕು. ನನ್ನ ದೊಡ್ಡ ಮಗಳನ್ನು ಅವಳ ಎತ್ತವಳಿಂದ ಕಾಪಾಡಿಕೊಂಡು ಬಂದ ನನಗೆ ನನ್ನ ಚಿಕ್ಕ ಮಗಳಿಗೆ ನಿನ್ನಂಥ ದುಷ್ಟರು ಬಲೆ ಬೀಸುತ್ತಾರೆ ಎಂದು ತಿಳಿಯುವಲ್ಲಿ ಸೋತು ಹೋದೆ. ಹೇಗೋ ಇಷ್ಟು ವರ್ಷ ಜೈಲು ಶಿಕ್ಷೆ ಅನುಭವಿಸಿ ಬಿಡುಗಡೆಯಾಗಿ ಬಂದು ಸಾಯುವವರೆಗೂ ಹೇಗೋ ನೆಮ್ಮದಿಯಾಗಿ ಜೀವನ ಮಾಡುವುದನ್ನು ಬಿಟ್ಟು ನನ್ನ ತಂಟೆಗೆ ಬಂದು ತುಂಬ ದೊಡ್ಡ ತಪ್ಪು ಮಾಡಿದ್ದೀಯ. ಇವತ್ತು ನಿನ್ನಿಂದ ನನ್ನ ಸೊಸೆ ಆಸ್ಪತ್ರೆಯಲ್ಲಿ ಮಲಗಿದ್ದಾಳೆ ಎಂದವರು ಅವನ ಮುಖ ಮೂತಿ ನೋಡದೆ ಹೊಡೆದಿದ್ದರು. ತಾನೇ ಕೋಪಿಷ್ಟ ಎಂದು ತಿಳಿದಿದ್ದರೆ ತನ್ನ ತಂದೆಯ ಕೋಪವನ್ನು ನೋಡಿ ಕ್ಷಣ ಬೆದರಿದನು ಧನುಷ್. ಪಪ್ಪ ಪ್ಲೀಸ್ ಬಿಡಿ ಅವನನ್ನು ಎಂದು ಬಲವಂತದಿಂದ ಬಿಡಿಸಿದವನು ಮದನನ ಕೊರಳಪಟ್ಟಿ ಹಿಡಿದು ತಾನೇ ಅವನ ಮುಂದೆ ನಿಂತು, ನನ್ನ ತಂಗಿಗೆ ನೀನು ಮೋಸದಿಂದ ತಾಳಿ ಕಟ್ಟಿಸಿದರೆ ಅವಳ ಜೀವನ ಹಾಳಾಗುತ್ತದೆ ಎಂದು ಅದು ಹೇಗೆ ತಿಳಿದುಕೊಂಡೆ? ನೀನು ಹಾಗೆ ಮಾಡಿದರೂ ಕೂಡ ಮರುಕ್ಷಣವೂ ತಾಳಿಯನ್ನು ಕಿತ್ತು ಬಿಸಾಕುತ್ತಿದ್ದೆ. ಒಂದು ಹೆಣ್ಣು ಮನಸ್ಫೂರ್ತಿಯಾಗಿ ಒಪ್ಪಿ ಮದುವೆಯಾದರೆ ಮಾತ್ರ ಅದು ಮಂಗಳಸೂತ್ರವಾಗುತ್ತದೆ. ಇಲ್ಲದಿದ್ದರೆ ಅವಳ ಪಾಲಿಗೆ ಅದೊಂದು ದಾರವಷ್ಟೇ. ಅದು ಅವಳ ಕುತ್ತಿಗೆಯಲ್ಲಿ ಇದ್ದರೂ ಇಲ್ಲದಿದ್ದರೂ ಯಾವ ವ್ಯತ್ಯಾಸವೂ ಆಗುವುದಿಲ್ಲ. ನನ್ನ ಪಪ್ಪ ನಿನ್ನನ್ನು ಜೈಲಿಗೆ ಕಳುಹಿಸಿದ್ದಾರೆ ಎಂದರೆ ನೀನು ಒಳ್ಳೆಯವನಂತೂ ಆಗಿರುವುದಿಲ್ಲ. ನನ್ನ ಹೆಂಡತಿಯನ್ನು ಕೊಲ್ಲಲು ನೋಡಿದ್ದೀಯ. ನಿನ್ನಂಥವನನ್ನು ಬದುಕಿದ್ದೇರೆ ಭೂಮಿಗೆ ಭಾರ ಅಷ್ಟೇ ಎಂದು ಒಂದೇ ಸಮ ಮಂಡಿಗಾಲಿನಲ್ಲಿ ಅವನ ಹೊಟ್ಟೆಗೆ ಹೊಡೆಯತೊಡಗಿದನು. ಪೊಲೀಸಿನವರು ಹೊಡೆದಿದ್ದರಿಂದ ಮೊದಲೇ ಅರೆ ಜೀವವಂತಾಗಿದ್ದನು. ಅಂಥದ್ದರಲ್ಲಿ ಧನುವಿನ ಏಟು ತಡೆಯುವ ಶಕ್ತಿ ಅವನಲ್ಲಿ ಇರಲಿಲ್ಲ. ಅವನ ಏಟನ್ನು ತಾಳಲಾರದೆ ನಲುಗಿ ಹೋಗುತ್ತಿದ್ದವನನ್ನು ನೋಡಿದ ಪೊಲೀಸಿನವರು, ಸರ್ ಪ್ಲೀಸ್, ಇನ್ನೊಂದೇಟು ಹೊಡೆದರೂ ಅವನು ಸತ್ತು ಹೋಗ್ತಾನೆ. ಲಾಕಪ್ ಡೆತ್ ಆಗಿ ಆಮೇಲೆ ನಮಗೆ ಸಮಸ್ಯೆಯಾಗುವುದು. ಅವನಿಗೆ ಶಿಕ್ಷೆ ಕೊಡಲು ಕೋರ್ಟ್ ಇದೆ. ಒಂದು ಹೆಣ್ಣಿಗೆ ಮೋಸ ಮಾಡಿದ್ದು ಅಲ್ಲದೆ ಇನ್ನೊಬ್ಬರನ್ನು ಕೊಲ್ಲಲು ಯತ್ನಿಸಿದ್ದರಿಂದ ಈ ಬಾರಿ ಅವನಿಗೆ ಖಂಡಿತವಾಗಿಯೂ ಜೀವಾವಧಿ ಶಿಕ್ಷೆಯಾಗುತ್ತದೆ. ಬಿಡಿ ಅವನನ್ನು ಎಂದು ಪೊಲೀಸಿನವರೇ ಅವನನ್ನು ಬಿಡಿಸಿದ್ದರು. ಮದನನನ್ನು ಬಿಟ್ಟವನ ಕಣ್ಣು ಮೂಲೆಯಲ್ಲಿ ಮುದುಡಿ ಕುಳಿತಿದ್ದ ಸಾಗರ್ ಮೇಲೆ ಹರಿಯಿತು. ಒಡನೆ ಅವನ ಬಳಿಗೆ ಹೋಗಿ ಕೊರಳ ಪಟ್ಟಿ ಹಿಡಿದು ಎಲ್ಲರ ಬಳಿಗೆ ತಂದು ನಿಲ್ಲಿಸಿದವನು, ಯಾರ ಮಗ ನೀನು? ದೊಡ್ಡ ಶ್ರೀಮಂತರ ಮಗನ ನೀನು? ನನ್ನ ತಂಗಿಯನ್ನು ಮದುವೆಯಾಗಲು ಏನು ಯೋಗ್ಯತೆ ಇದೆ ನಿನಗೆ? ಎಷ್ಟು ಸುಲಭವಾಗಿ ಅವಳಿಗೆ ಮಂಕುಬೂದಿ ಎರಚಿ ಮೋಸ ಮಾಡಿದ್ದೀಯ ನೀನು ಎಂದು ಒಂದೇ ಸಮ ಅವನಿಗೂ ಹೊಡೆಯಲು ಶುರುವಾದನು. ಅದೇನನ್ನು ನೆನೆದವನು, ನನ್ನ ತಂಗಿಯನ್ನು ಯಾವುದೋ ಬಂಗಲೆಗೆ ಕರೆದುಕೊಂಡು ಹೋಗಿದ್ದೆ ಅಂತಲ್ಲ, ಯಾರ ಮನೆ ಅದು ಎಂದು ಅದೇ ಉರಿಯುವ ಕೋಪದಿಂದಲೇ ಕೇಳಿದನು. ದಯವಿಟ್ಟು ನನ್ನನ್ನು ಬಿಟ್ಟು ಬಿಡಿ ಸರ್, ಹಣದ ಆಸೆಗೋಸ್ಕರ ಈ ರೀತಿ ಮಾಡಿದೆ. ಇನ್ನೊಮ್ಮೆ ಇಂತಹ ಕೆಲಸಕ್ಕೆ ಕೈ ಹಾಕುವುದಿಲ್ಲ ಎಂದು ರಕ್ತ ಬರುತ್ತಿದ್ದ ಬಾಯಿಯಲ್ಲಿಯೇ ಕೈ ಮುಗಿದು ಕೇಳಿಕೊಳ್ಳುತ್ತಿದ್ದನು. ಇನ್ನು ಈ ರೀತಿ ನೀನು ಮೋಸ ಮಾಡಲು ಹೊರಗೆ ಬಂದರೆ ತಾನೇ ಜೀವನವಿಡೀ ಜೈಲಿನಲ್ಲಿಯೇ ಕೊಳೆಯುವ ಹಾಗೆ ಮಾಡ್ತೀನಿ. ಹೇಳು, ನನ್ನ ತಂಗಿಯನ್ನು ಯಾವ ಮನೆಗೆ ಕರೆದುಕೊಂಡು ಹೋಗಿದ್ದೆ ಎಂದನು. ಅದು ಶೂಟಿಂಗ್ ಮನೆ, ಒಂದು ದಿನಕ್ಕೆ ಬಾಡಿಗೆಗೆ ತೆಗೆದುಕೊಂಡಿದ್ದು ಎಂದು ಸತ್ಯವನ್ನು ಹೇಳಿದ್ದನು. ಅವನು ಹೇಳಿದ ಮಾತನ್ನು ಕೇಳಿ ಮಿಥುನ್ ಅವರಿಗೆ ಆಶ್ಚರ್ಯವಾಯಿತು. ತನ್ನ ಮೇಲೆ ಸೇಡನ್ನು ತೀರಿಸಿಕೊಳ್ಳಲು ಈ ಮದನ್ ಎಷ್ಟೆಲ್ಲ ಪ್ಲ್ಯಾನ್ ಮಾಡಿದ್ದಾನೆ ಎಂದುಕೊಂಡಿದ್ದರು. ಶೂಟಿಂಗ್ ಮನೆ ತೋರಿಸಿ ನಿನ್ನ ಮನೆ ಎಂದು ಬಿಲ್ಡಪ್ ತೆಗೆದುಕೊಂಡಿದ್ದ ಮಗನೇ, ನೀನು ಇವತ್ತು ಬದುಕಬಾರದು ಎಂದು ಹೇಗೆ ಬೇಕೋ ಹಾಗೆ ಹೊಡೆಯತೊಡಗಿದನು. ಪ್ಲೀಸ್, ನಿಮ್ಮನ್ನು ಈಗೆಲ್ಲ ನಾವು ಅಪರಾಧಿಗಳ ಬಳಿ ಬಿಡಲೇಬಾರದು. ಆದರೂ ನಿಮ್ಮ ತಂದೆ ಪರಿಚಯವಿದ್ದಿದ್ದರಿಂದ ಬಿಟ್ಟಿದ್ದೀನಿ ಅಷ್ಟೇ. ನೀವು ಈ ರೀತಿ ಮಾಡುವುದರಿಂದ ನಮಗೆ ತೊಂದರೆಯಾಗುತ್ತದೆ. ಪ್ಲೀಸ್ ಎಂದು ಹೇಳಿ ಪೊಲೀಸಿನವರ ಮಾತು ಕೇಳಿ ಸಾಗರ್ನನ್ನು ಬಿಟ್ಟಿದ್ದನು ಧನುಷ್. ಇನ್ಸ್ಪೆಕ್ಟರ್, ನಾನು ಹೇಳಿದ್ದು ನೆನಪಿದೆಯಲ್ಲ, ಇವರು ಯಾವುದೇ ಕಾರಣಕ್ಕೂ ಜೀವಾವಧಿ ಶಿಕ್ಷೆಯಿಂದ ತಪ್ಪಿಸಿಕೊಳ್ಳಬಾರದು ಎಂದು ಹೇಳಿ
ತಂದೆ ಮಗ ಇಬ್ಬರು ಅಲ್ಲಿಂದ ಹೊರಟಿದ್ದರು. ಶರದಿಗೆ ಆಗಷ್ಟೇ ಪ್ರಜ್ಞೆ ಬಂದಿತ್ತು. ಅದನ್ನು ನರ್ಸ್ ಬಂದು ಹೊರಗೆ ಕುಳಿತಿದ್ದ ರಿಷಿ ಹಾಗೂ ಸ್ಪಂದನ ಅವರಿಗೆ ಹೇಳಿದ್ದರು. ಒಡನೆ ಇಬ್ಬರು ಶರದಿಯ ಬಳಿಗೆ ಹೋಗಿದ್ದರು. ಅಣ್ಣ ಅತ್ತೆ ಬಂದು ತನ್ನ ಮುಂದೆ ನಿಂತಿದ್ದರೂ ಸಹ ಅವಳ ಕಣ್ಣು ಹುಡುಕಿದ್ದು ತನ್ನ ಗಂಡನನ್ನು. ಅವನು ಕಾಣದೇ ಇದ್ದಾಗ ಹಾಗೆ ಸುಮ್ಮನಾದಳು. ಹೇಗಿದ್ದೀಯ ಶರದಿ ಎಂದು ಅವಳ ತಲೆಯನ್ನು ನೀವುತ್ತಾ ರಿಷಿ ಕೇಳಿದರೆ ಹ್ಞೂ ಎಂದು ತಲೆ ಆಡಿಸಿದವಳು ಅಣ್ಣ ಅನತಿ ಎಂದಿದ್ದಳು. ಅವಳಿಗೆ ಏನೂ ಆಗಿಲ್ಲ, ಆರಾಧ್ಯ ಜೊತೆ ಮನೆಗೆ ಹೋಗಿದ್ದಾಳೆ, ಆಮೇಲೆ ಬರ್ತಾಳೆ ಎಂದನು. ಈಗ ಅವಳ ಕಣ್ಣು ತನ್ನ ಅತ್ತೆಯ ಕಡೆ ಹೊರಳಿತು. ಸ್ಪಂದನ ಅವರು ಆದಾಗಲೇ ಕಣ್ಣಲ್ಲಿ ನೀರು ತುಂಬಿಕೊಂಡು ನಿಂತಿದ್ದರು. ಬಹುಶಃ ಸ್ಪಂದನ ಅವರನ್ನು ಇದೇ ಮೊದಲ ಬಾರಿಗೆ ಶರದಿ ಈ ರೀತಿ ನೋಡುತ್ತಿರುವುದು. ಕ್ಷಮಿಸಿ ಅತ್ತೆ, ಬೇಕೆಂದು ನಾನು ವಿಷಯ ಮುಚ್ಚಿಡಲಿಲ್ಲ ಎಂದು ತಡೆದು ನುಡಿದವಳ ಬಳಿಗೆ ಬಂದವರು ಈಗ ಆ ವಿಷಯ ಬೇಡ, ಮೊದಲು ಹುಷಾರಾಗು ಎಂದಿದ್ದರು. ಆದರೂ ಶರದಿಗೆ ಒಳಗೊಳಗೆ ಭಯ. ವಿಷಯ ಮುಚ್ಚಿಟ್ಟಿದ್ದಕ್ಕೆ ಏನು ತಿಳಿಯುತ್ತಾರೋ ಎನ್ನುವ ಆತಂಕ ಅವಳಿಗೆ. ಮತ್ತೊಮ್ಮೆ ಸಾರಿ ಅತ್ತೆ ಎಂದು ಹೇಳಿದವಳ ಎರಡೂ ಕಣ್ಣಿನಿಂದ ನೀರು ಬದಿಗೆ ಇಳಿದಿದ್ದವು. ಅವಳ ಕಣ್ಣೀರನ್ನು ತೊಡೆದವರು ಶರದಿ, ನೀನು ಮೊದಲು ಹುಷಾರಾಗು, ಅದರ ಬಗ್ಗೆ ಆಮೇಲೆ ಮಾತನಾಡುತ್ತೇನೆ ಎಂದರು. ಶರದಿ ಹೇಳದೆ ವಿಷಯ ಮುಚ್ಚಿಟ್ಟಿದ್ದಕ್ಕೆ ಅವಳ ಮೇಲೆ ಅಸಮಾಧಾನ ಖಂಡಿತ ಇದೆ ಅವರಿಗೆ. ಆದರೆ ಅದನ್ನು ತೋರುವ ಸಮಯ ಇದಲ್ಲ ಎಂದು ಚೆನ್ನಾಗಿ ಅರಿತಿದ್ದಾರೆ. ಶರದಿಗೆ ಪ್ರಜ್ಞೆ ಬಂದಿರುವ ವಿಷಯ ತಿಳಿದ ಆರಾಧ್ಯ, ವಸುಂಧರ ಹಾಗೂ ಅನತಿ ಇಬ್ಬರನ್ನು ಕರೆದುಕೊಂಡು ಹಾಸ್ಪಿಟಲ್ಗೆ ಬಂದಿದ್ದಳು. ಶರದಿ, ನಿನ್ನನ್ನು ನೀನು ಏನೆಂದು ತಿಳಿದಿದ್ದೀಯ? ನಿನಗೆ ಇಷ್ಟು ವಯಸ್ಸಾದರೂ ಬುದ್ಧಿ ಮಾತ್ರ ಬಂದಿಲ್ಲ. ಮನೆಯಲ್ಲಿ ದೊಡ್ಡವರು ಇದ್ದಾರೆ, ಅವರಿಗೆ ವಿಷಯ ಹೇಳಬೇಕು ಎಂದು ನಿನಗೆ ಗೊತ್ತಾಗಲಿಲ್ಲವಾ? ಹೀಗೆ ತೊಂದರೆಯನ್ನು ಮೈ ಮೇಲೆ ಎಳೆದುಕೊಂಡಿದ್ದೀಯ. ನಿನಗೆ ಏನಾದರೂ ಆಗಿದ್ದರೆ ನಾವು ಏನು ಮಾಡಬೇಕಿತ್ತು ಎಂದು ಮಗಳಿಗೆ ಬೈಯುತ್ತಲೇ ಒಂದೇ ಸಮ ಅಳುತ್ತಿದ್ದರು. ಪ್ಲೀಸ್ ಅಮ್ಮ, ಈಗ ಏನೂ ಆಗಿಲ್ಲವಲ್ಲ, ಸಮಾಧಾನ ಮಾಡ್ಕೊ ಎಂದು ಶರದಿ ಹೇಳಿದರೂ ಕೇಳದೆ ಅವಳನ್ನು ಬೈಯುತ್ತಲೇ ಇದ್ದರು. ರಿಷಿ ಅವರನ್ನು ಸಮಾಧಾನ ಮಾಡಿ ಹೊರಗೆ ಕರೆದುಕೊಂಡು ಹೋಗಿದ್ದನು. ಶರದಿ, ಏನು ಇದೆಲ್ಲ? ನಿನ್ನ ಸ್ಥಿತಿಯನ್ನು ನೋಡಿ ನಮ್ಮೆಲ್ಲರಿಗೂ ಜೀವವೇ ಹೋದ ಹಾಗೆ ಆಗಿತ್ತು. ಅಟ್ಲೀಸ್ಟ್ ನನಗಾದರೂ ವಿಷಯ ಹೇಳಬೇಕಲ್ಲವ ನೀನು? ಯಾಕೆ ಹೀಗೆ ಮಾಡಿದೆ? ಸಹಜವಾಗಿಯೇ ಕೇಳಿದಳು ಆರಾಧ್ಯ. ಅವಳಿಗೂ ಕೂಡ ಸಾರಿ ಆರಾಧ್ಯ ಎಂದಳು. ಪರವಾಗಿಲ್ಲ ಬಿಡು, ಆದರೂ ನೀನು ತುಂಬ ಧೈರ್ಯವಂತೆ, ಒಬ್ಬಳೇ ಎಲ್ಲವನ್ನೂ ನಿಭಾಯಿಸಿದ್ದೀಯ. ನಿಜವಾಗಿಯೂ ನೀನು ಗ್ರೇಟ್ ಶರದಿ ಎಂದಳು. ಅನತಿ ಮಾತ್ರ ಅವಳ ಮುಂದೆ ಇನ್ನೂ ಅಳುತ್ತಲೇ ಇದ್ದಳು. ಸಾರಿ ಅತ್ತಿಗೆ, ನಿಮ್ಮ ಮಾತನ್ನು ನಾನು ಕೇಳಲಿಲ್ಲ, ನನ್ನಿಂದ ನಿಮಗೆ ಹೀಗಾಯಿತು ಎಂದು ಹೇಳುತ್ತಾ ಇನ್ನೂ ಅಳುತ್ತಲೇ ಇಳಿದ್ದಳು. ಆಗಿದ್ದು ಆಗಿ ಹೋಯಿತು ಬಿಡು ಅನತಿ ಎಂದು ಅವಳೇ ನೋವಿನಲ್ಲಿ ಇದ್ದರೂ ಅನತಿಗೆ ಸಮಾಧಾನ ಹೇಳಿದಳು. ಅಷ್ಟರಲ್ಲಿ ಅಲ್ಲಿಗೆ ಮಿಥುನ್ ಹಾಗೂ ಧನುಷ್ ಇಬ್ಬರು ಬಂದಿದ್ದರು. ಶರದಿಗೆ ಪ್ರಜ್ಞೆ ಬಂದಿರುವ ವಿಷಯವನ್ನು ಕೇಳಿ ಮಿಥುನ್ ಅವರು ಸಂತೋಷಪಟ್ಟರೆ ಧನುಷ್ ನಿಡಿದಾದ ಉಸಿರನ್ನು ಹೊರದಬ್ಬಿದನು. ಧನು, ಬಾ ಶರದಿಯನ್ನು ಮಾತನಾಡಿಸಿಕೊಂಡು ಬರೋಣ ಎಂದು ಮಿಥುನ್ ಅವರು ಹೇಳಿದರೆ, ಇಲ್ಲ ಪಪ್ಪ, ನಾನು ಬರುವುದಿಲ್ಲ, ನೀವು ಹೋಗಿ ಮಾತನಾಡಿಸಿ ಬನ್ನಿ ಎಂದು ಎಲ್ಲರ ಎದುರಿಗೆ ಹೇಳಿಬಿಟ್ಟನು. ಅವನ ಮಾತನ್ನು ಕೇಳಿ ಎಲ್ಲರಿಗೂ ಆಶ್ಚರ್ಯವಾಯಿತು. ಮಗನ ಮಾತು ಕೇಳಿದ ಮಿಥುನ್ ಅವರು ಅವನಿಗೆ ಮರು ಮಾತನಾಡದೆ ಶರದಿಯ ಬಳಿಗೆ ಹೋದರೆ, ಇತ್ತ ಆರಾಧ್ಯ ತನ್ನಣ್ಣನ ಕೈ ಹಿಡಿದು ಒಂದು ಬದಿಗೆ ಕರೆದುಕೊಂಡು ಹೋದವಳು, ಅಣ್ಣ, ಇದೇನು ಮಾಡ್ತಿದ್ದೀಯ ನೀನು? ಶರದಿ ಸಾವಿನ ಮನೆಯಿಂದ ಬಂದಿದ್ದಾಳೆ, ಅವಳನ್ನು ಮಾತನಾಡಿಸುವುದು ಬಿಟ್ಟು ಯಾಕೆ ಹೀಗೆ ಆಡ್ತಿದ್ದೀಯಾ ಎಂದು ತುಸು ಕೋಪದಲ್ಲಿ ಹೇಳಿದಳು. ಇಲ್ಲ ಆರಾಧ್ಯ, ಅವಳನ್ನು ನಾನು ಸುಲಭದಲ್ಲಿ ಕ್ಷಮಿಸುವುದಿಲ್ಲ. ಈ ರೀತಿ ಸುಲಭದಲ್ಲಿ ಕ್ಷಮಿಸಿಬಿಟ್ಟರೆ ಮುಂದೆಯೂ ಕೂಡ ಇದೇ ರೀತಿ ತಪ್ಪು ಮಾಡುತ್ತಾಳೆ. ಅವಳಿಗೆ ಇದೊಂದು ಪಾಠವಾಗಬೇಕು. ಮುಂದೆ ಯಾವುದೇ ವಿಷಯವನ್ನು ಅವಳು ನನ್ನಿಂದ ಮುಚ್ಚಿಡಬಾರದು ಎನಿಸಬೇಕು. ಈ ರೀತಿ ತಪ್ಪು ಮಾಡುವಾಗ ಅವಳು 100 ಬಾರಿ ಯೋಚಿಸಿ ಹೆಜ್ಜೆ ಇಡಬೇಕು. ಈಗ ಅವಳ ತಪ್ಪು ಅವಳಿಗೆ ಅರಿವಾಗಬೇಕು. ಅವಳ ಸ್ಥಿತಿಯನ್ನು ನೋಡಿ ನಾನು ಸತ್ತು ಬದುಕಿದ್ದೇನೆ. ಅವಳಿಗೆ ಏನಾದರೂ ಆಗಿದ್ದರೆ ನಾನು ಏನು ಮಾಡಬೇಕಿತ್ತು ಹೇಳು? ಯಾವ ಧೈರ್ಯದಲ್ಲಿ ಅಲ್ಲಿಗೆ ಒಬ್ಬಳೇ ಹೋಗಿದ್ದಾಳೆ? ಅವಳ ಗಂಡ ನಾನು ಒಬ್ಬ ಇದ್ದೀನಿ ಎನ್ನುವುದನ್ನು ಮರೆತಿದ್ದಾಳೆ. ಎಷ್ಟು ಧೈರ್ಯದಲ್ಲಿ ನನ್ನಿಂದ ಇಷ್ಟು ದೊಡ್ಡ ವಿಷಯವನ್ನು ಮುಚ್ಚಿಟ್ಟಿದ್ದಾಳೆ. ನಾನೊಬ್ಬ ಕೋಪಿಷ್ಟ, ಯಾವಾಗಲೂ ದುಡುಕುತ್ತೇನೆ, ನನ್ನಿಂದ ಪರಿಸ್ಥಿತಿಯನ್ನು ಹ್ಯಾಂಡಲ್ ಮಾಡಲು ಆಗುವುದಿಲ್ಲ ಎಂದು
ನನ್ನನ್ನು ಕಡೆಗಣಿಸಿದ್ದಾಳೆ. ಇದೊಂದು ವಿಷಯದಲ್ಲಿ ನಾನು ಯಾರ ಮಾತನ್ನು ಕೇಳುವುದಿಲ್ಲ. ಬೆಳಗ್ಗೆಯಿಂದ ಇದನ್ನೆಲ್ಲ ನೋಡಿ ನನಗೆ ತಲೆನೋವು ಬಂದಿದೆ. ನಾನು ಮನೆಗೆ ಹೋಗುತ್ತೇನೆ ಎಂದವನು ಕ್ಷಣವೂ ಅಲ್ಲಿ ನಿಲ್ಲದೆ ಮನೆಗೆ ಹೊರಟಿದ್ದನು. ಮುಂದುವರೆಯುವುದು